ಎಲ್ಲ ಕರ್ನಾಟಕದ ಮಂದಿಗೆ ಲಕ್ಷ್ಮೀ ಮನೆ ಟಿಫನ್ ಸೆಂಟರ್ ಕಡೆಯಿಂದ ಮಾಡುವ ನಮಸ್ಕಾರಗಳು. ಇವತ್ತಿನ ವಿಡಿಯೋದಲ್ಲಿ ನಾವು ಗರಿಗರಿಯಾಗಿರುವ ಸುಂದರವಾಗಿರುವ ಫಲವನ್ನು ಯಾವ ರೀತಿ ಮಾಡುವುದೆಂದು ತಿಳಿಸಿಕೊಡಲಿದ್ದೇವೆ. ವಿಡಿಯೋವನ್ನು ಕೊನೆ ತನಕ ನೋಡಿ, ತುಂಬ ಚೆನ್ನಾಗಿರುತ್ತೆ. ನೀವು ಮನೆಯಲ್ಲಿ ಪ್ರಯತ್ನ ಮಾಡಲು ಬೇಕಾಗಿರುವ ಸಾಮಗ್ರಿಗಳು: ಟಮಾಟಿ, ಮೆಣಸಿನಕಾಯಿ, ಆಲೂಗಡ್ಡೆ, ಕ್ಯಾರೆಟ್, ಬೀನ್ಸ್, ಉಳ್ಳಾಗಡ್ಡಿ ಅಂದರೆ ಈರುಳ್ಳಿ, ಚಕ್ಕೆ, ಇದೇನಿದು ಬಿಳಿದು, ಮುಲ್ಲಂಗಿ, ಕೊತ್ತಂಬರಿ, ಕರಿಬೇವು, ಏಲಕ್ಕಿ, ಧನಿಯಾ ಪೌಡರ್, ಗರಂ ಮಸಾಲ, ಅರಿಶಿನ ಪುಡಿ, ಅಜ್ವಾನ, ಜೀರಿಗೆ, ಸಾಸಿವೆ, ಕಾಳುಮೆಣಸು, ಬ್ಲ್ಯಾಕ್ ಸೋಯಾ ಸಾಸ್, ನೆನೆದು ಇಕ್ಕಿರುವ ಬಟಾಣಿ, ನೆಕ್ಸ್ಟು ನಾವು ಉಪಯೋಗಿಸುತ್ತಿರುವ ಆಚೆ ಗಾರ್ಲಿಕ್ ಪೇಸ್ಟ್. ಒಂದು ಕುಕ್ಕರ್ನಲ್ಲಿ ಎಣ್ಣೆ ಅಥವಾ ತುಪ್ಪ ಹಾಕಿ ಬಿಸಿ ಮಾಡಿರಿ. ಎಣ್ಣೆ ಕಾಯ್ದ ನಂತರ ಅದಕ್ಕೆ ಚಕ್ಕೆ ಮತ್ತು ಪಲಾವಿನ ಎಲೆ, ಅದಕ್ಕೆ ಮೆಣಸಿನಕಾಯಿ ಹಾಕಿ ಚೆನ್ನಾಗಿ ಕರಿಯಿರಿ. ಅದಾದ ನಂತರ ಜೀರಿಗೆಯನ್ನು ಸೇರಿಸಿ. ಅದಾದ ನಂತರ ಅದಕ್ಕೆ 2-3 ಟೊಮೆಟೊವನ್ನು ಹಾಕಿ. ಅದು ಹಾಕಿದ ನಂತರ ಅದಕ್ಕೆ ಬೀನ್ಸನ್ನು ಹಾಕಿ. ಬೀನ್ಸನ್ನು ಚಮಚದಿಂದ ಕೆಳಗೆ ಮೇಲೆ ಎಂದು ಕಲಗಿಸಿ. ಅದಾದ ನಂತರ ಅದಕ್ಕೆ ಕ್ಯಾರೆಟನ್ನು ಹಾಕಿ. ಕ್ಯಾರೆಟ್ ಹಾಕಿ ಕಲಿಸಿದ ನಂತರ ಉಳ್ಳಾಗಡ್ಡಿಯನ್ನು ಮಿಶ್ರಣ ಮಾಡಿ. ಈ ರೀತಿ ಕಲಿಸ್ಕೊಂಡು ಅದಕ್ಕೆ ಮುಲ್ಲಂಗಿಯನ್ನು ಹಾಕಿ. ಆದ ನಂತರ ಪೊಟಾಟೊವನ್ನು ಸೇರಿಸಿ ಚಮಚದಿಂದ ಗಲ 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 ಎಂದು ತಿರುಗಿಸಿದ ನಂತರ ನೋಡಿ ಈ ರೀತಿ ಕಾಯುತ್ತದೆ. ಇದಾದ ನಂತರ ಸ್ಪೂನಿಂದ ಮೇಲೆ ಕೆಳಗೆ ಗಲ 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 ಅಂತ ಗಲುಗಿಸಿದ ನಂತರ ನೆನೆಯಿಕ್ಕ ಬಟಾಣಿಯನ್ನು ಅಲ್ಲಿಗೆ ಸೇರಿಸಿದ ನಂತರ ಅದನ್ನು ಮತ್ತೆ ಗಲಗಲ ಗಲ ಎಂದು ತಿರುಗಿಸಿ. ನೀವು ಎಷ್ಟು ಗಲಗಲ ಎಂದು ತಿರುಗಿಸುತ್ತೀರಿ ಅಷ್ಟು ಪಲಾವ್ ಚೆನ್ನಾಗಿ ಬರುತ್ತದೆ. ಅದಕ್ಕೆ ನೀವು ಆಚಿಯ ಜಿಂಜರ್ ಪೇಸ್ಟನ್ನು ಬಳಸಿ. ನಾವು ಅದನ್ನು ಬಳಸಿದ್ದೇವೆ ವಿಡಿಯೋದಲ್ಲಿ, ನೀವು ಸಹ ಅದನ್ನೇ ಬಳಸಬಹುದು, ತುಂಬ ರುಚಿಯಾಗಿ ಇರುತ್ತದೆ. ಅದಾದ ನಂತರ ಮತ್ತೆ ಗಲಗಲ ಎಂದು ಸ್ಪೀಡಾಗಿ ಕಲಗಿಸಿ. ಎಷ್ಟು ನೀವು ಚೆನ್ನಾಗಿ ಮೇಲೆ ಕೆಳಗೆ ಕಲಗಿಸುತ್ತೀರೋ ಅಷ್ಟು ಪಲಾವು ರುಚಿಯಾಗಿ ಮತ್ತು ಸುಗಂಧದಿಂದ ಬರುತ್ತದೆ. ವಾಸನೆ ಸಹ ಅದೇ ರೀತಿ ಬರುತ್ತದೆ. ಇದಕ್ಕೆ ಏಲಕ್ಕಿಯನ್ನು ಸೇರಿಸಿ. ಏಲಕ್ಕಿ ಸೇರಿಸಿದ ನಂತರ ಅದಕ್ಕೆ ಗರಂ ಮಸಾಲೆಯನ್ನು ಹಾಕಿ. ನೋಡಿ ನಿಮಗೆ ಎಷ್ಟು ಬೇಕೋ ಅಷ್ಟು ಗರಂ ಮಸಾಲ ಹಾಕಿ, ಧನಿಯಾ ಪುಡಿಯನ್ನು ಹಾಕಿ. ಅದರ ನಂತರ ಅರಿಶಿನ ಪುಡಿಯನ್ನು ಸೇರಿಸಿ. ನಿಮಗೆ ಎಷ್ಟು ಹಸಿರು ಕಲರ್ ಬೇಕೋ ಅಷ್ಟು ಕಲರ್ ಹಾಕಿ. ಅದಾದ ನಂತರ ನೋಡಿ ಮಸಾಲೆಗಳನ್ನು ಸೇರಿಸಿ. ಅದಕ್ಕೆ ಸೋಯಾ ಸಾಸನ್ನು ಸೇರಿಸಬಹುದು, ನೀವು ತುಂಬ ರುಚಿಯಾಗಿರುತ್ತದೆ. ಅದಾದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ನಿಮಗೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮತ್ತೆ ಗಲಗಲ ಎಂದು ತಿರುಗಿಸಿ. ಒಟ್ಟಾರೆ ಹೇಳಿದ ಹಾಗೆ ಎಷ್ಟು ಗಲಗಲ ಎಂದು ತಿರುಗಿಸುತ್ತೀರೋ ಅಷ್ಟು ಪಲಾವು ರುಚಿಯಾಗಿ ಸುಗಂಧವಾಗಿ ಬರುತ್ತದೆ. ಇದಾದ ನಂತರ ನೋಡಬಹುದು, ಅದರ ಮೇಲೆ ನೀವು ಕೊತ್ತಂಬರಿಯನ್ನು ಅಲಂಕಾರ ಮಾಡಬಹುದು. ಕೊತ್ತಂಬರಿಯಿಂದ ಅಲಂಕಾರ ಮಾಡಿದ ನೋಡಬಹುದು ನಿಮಗೆ ಯಾವ ರೀತಿ ಕಾಣಿಸುತ್ತದೆ ಅಂತೆ. ತುಂಬ ಚೆನ್ನಾಗಿ ಕಾಣಿಸುತ್ತದೆ. ನೋಡಬಹುದು ಯಾವ ರೀತಿಯಾಗಿದೆ ಅಂತ. ಮಸಾಲೆ ಎಲ್ಲ ಐಟಮ್ಸ್ಗಳನ್ನ ಹಾಕಿ ಎಲ್ಲ ಯಾವ ರೀತಿ ಕಾಣಿಸುತ್ತಿದೆ ಎಂದು ನಿಮಗೆ ಕಾಣುತ್ತಿದೆ ವಿಡಿಯೋದಲ್ಲಿ. ತುಂಬ ರುಚಿಕರವಾದ ವಾಸನೆ. ನನಗಂತೂ ಮೂಗನ್ನು ಎಳೆಯುತ್ತಿದೆ. ನಿಮಗೂ ಮೂಗಿನ ವಾಸನೆ ಎಳೆಯುತ್ತಿದೆಯೇ? ಅದಕ್ಕೆ ನೀವು 2 ಪುಟ್ಟಿಯಷ್ಟು ನೀರನ್ನು ಹಾಕಬಹುದು. ನಾನಿಲ್ಲಿ 2 ಪುಟ್ಟಿಯಷ್ಟು ನೀರು ಹಾಕುತ್ತಿದ್ದೇನೆ. ಯಾಕಂದರೆ ನಾನು 1.5 ಅಕ್ಕಿಯನ್ನು ಇಟ್ಟುಕೊಂಡಿದ್ದೆ. ಅದಕ್ಕೋಸ್ಕರ ನಾನು 2 ಪುಟ್ಟಿಯ ನೀರನ್ನು ಇಟ್ಟುಕೊಂಡಿದ್ದೇನೆ. 15 ನಿಮಿಷಗಳ ನಂತರ ಅಕ್ಕಿಯನ್ನು ನೆನೆಸಿದ ಮೇಲೆ ಆ ಅಕ್ಕಿಯನ್ನು ಕುಕ್ಕರಿಗೆ ಹಾಕಿ. ಹಗುರವಾಗಿ ಹಾಕಿ. ಅವಸರ ಬೇಡ. ತಿನ್ನುವ ಅವಸರದಿಂದ ಬೇಗ ಕೆಲಸ ಮಾಡಬೇಡಿ. ನಿಧಾನವಾಗಿ ಕೆಲಸ ಮಾಡಿ. ಸಣ್ಣಗೆ ಅಕ್ಕಿಯನ್ನು ಆ ಕಡೆ ಈ ಕಡೆ ಚೆಲ್ಲಿದ ಅನ್ನ ಹಾಕಿ ವೇಸ್ಟ್ ಮಾಡಿದ ನಿಧಾನವಾಗಿ ಹಾಕಿ. ಗಡಿಬಿಡಿ ಬೇಡ. ಹಾಕಿ ಕುಕ್ಕರನ್ನು ಮುಚ್ಚಿ 2 ವಿಜಿಲ್ ಹೊಡಿಸಿ. ವಿಜಿಲ್ ಹೊಡೆದ ತಕ್ಷಣ ನೋಡಬಹುದು ಯಾವ ರೀತಿ ಬಂದಿದೆ ಅಂತ ಪಲಾವ್. ನೋಡಿ ಘಮ ವಾಸನೆ. ನನಗಂತೂ ಮೂಗು ಎಳೆಯುತ್ತಿದೆ. ನೋಡಿ ಎಷ್ಟು ಉದುರಾಗಿ ಬಂದಿದೆ. ಎಲ್ಲ ಮಸಾಲೆಗಳು ಎಲ್ಲ ಹೆಂಗೆ ಕೈಪಲ್ಯಗಳು ಎಲ್ಲ ಹೆಂಗೆ ತುಂಬಿಕೊಂಡಿದೆ ಅಂತ ನೋಡ್ಬೋದು. ವಾಸನೆ ನನಗಂತೂ ಮೂಗಿಗೆ ಎಳೆಯುತ್ತೆ. ನಿಮಗೂ ವಾಸನೆ ಬರ್ತಿರ್ಬೋದು. ನೋಡಿ ಯಾವ ರೀತಿ ಇದೆ ಅಂತ. ತುಂಬ ಸುಂದರವಾಗಿ ಬಂದಿದೆ. ಅದರ ಮೇಲೆ ನೀವು ಕೊತ್ತಂಬರಿಯಿಂದ ಅಲಂಕಾರವನ್ನು ಮಾಡಬಹುದು. ನೋಡಿ ಯಾವ ರೀತಿ ಬಂದಿದೆ ಅಂತ. ತುಂಬ ಸುಂದರವಾಗಿ ರುಚಿಯಾಗಿ ಬಂದಿದೆ ಪಲಾವ್.